ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಆರೆಂಜ್ ಜ್ಯೂಸ್ ಮಾಡೋಣ ಅಂತ ನೋಡಿ. ನಾನು ಆರೆಂಜ್ ತೊಗೊಂಡಿದ್ದೀನಿ. ಚೆನ್ನಾಗೇ ಇದು ತುಂಬ ಹಣ್ಣಾಗಿರೋ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅದರಿಂದ ತುಂಬ ಜ್ಯೂಸಸ್ ಬರುತ್ತೆ. ಅದರಿಂದಾಗಿ ಈ ರೀತಿ ತೊಗೊಂಡಿದ್ದೀನಿ. ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲನೇದಾಗಿ ಅದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಆರೆಂಜ್ನ ಕಟ್ ಮಾಡಿಕೊಂಡು ಸ್ವಲ್ಪ ಜ್ಯೂಸನ್ನ ತೊಗೊಳ್ಳೋದು ಚೆನ್ನಾಗಿರುತ್ತೆ. ಹೀಗೆ ಕಟ್ ಮಾಡಿಕೊಂಡು ಈ ರೀತಿ ಎಲ್ಲ ತಗೊಂಡು ಬರ್ತೀನಿ. ಲೋಟ ಬೇಕು, ಲೋಟ ತಗೊಂಡು ಅದಕ್ಕೆ 1-2 ಪೀಸು ನಿಮಗೆ ಎಷ್ಟು ಹುಳಿ ಬೇಕು ನೋಡಿ ಅಷ್ಟು ಹಾಕಿದ್ರೆ ನಿಮಗೆ ಆಗುತ್ತೆ. ನಾನು ಇಷ್ಟು 2 ಪೀಸು ನಾನು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1-2 ಪೀಸು ಆರೆಂಜ್ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದಿಷ್ಟು ಪುದೀನ ಎಲೆ ನಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಶುಗರ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಈಗ ಶುಗರ್ ಪೌಡ್ರ್ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟು ಹಾಕ್ಕೊಳ್ಳಿ. ಈಗ ಚೂರು ರುಚಿಗೆ ತಕ್ಕ, ಅಂದರೆ ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ 1 ಚಿಟಿಕೆಯಷ್ಟು ನಾನು ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನೋಡಿ ಒಂದು ಇದರಲ್ಲಿ ತಗೊಂಡು ಈ ರೀತಿ ಕ್ರಷ್ ಮಾಡಬೇಕು. ಅದು ಚೆನ್ನಾಗಿ ಕ್ರಷ್ ಆಗಬೇಕು. ಅದು ಆ ರೀತಿ ಕ್ರಷ್ ಮಾಡಿದ್ರೆ ಅದರದ್ದು ಫ್ಲೇವರ್ ಎಲ್ಲ ಆ ಜ್ಯೂಸಸ್ಗೆ ಹೇಳ್ಕೊಳ್ಳುತ್ತೆ. ನೋಡಿ, ಈ ರೀತಿ ಕ್ರಷ್ ಆಗಬೇಕು. ಇಷ್ಟು ಕ್ರಷ್ ಮಾಡಿದ್ದೀನಿ ನಾನು. ಈಗ ನಾವೇನು ಇದನ್ನು ಜ್ಯೂಸ್ ಎತ್ಕೊಂಡಿದ್ವಲ್ಲ, ಆರೆಂಜ್ ಜ್ಯೂಸನ್ನ ನಾವು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ಐಸ್ ಕ್ಯೂಬನ್ನು ಕೂಡ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ನೀರು ಬೇಕು ನೋಡ್ಕೊಳ್ಳಿ, ಆಮೇಲೆ ಅಷ್ಟು ನೀರು ನೀವು ಅದಕ್ಕೆ ಹಾಕ್ಬೋದು. ಈಗ ಅದನ್ನು ಚೆನ್ನಾಗಿ ಮೇಲಿಂದ ಕೆಳಗೆ ಈ ಥರ ಮಿಕ್ಸ್ ಮಾಡಿ. ನೋಡಿ, ಜ್ಯೂಸ್ ರೆಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕುಡಿತು ಅಂದರೆ. ವಾವ್, ಸೂಪರಾಗಿದೆ. ಈ ಬಿಸಿಲಿಗೂ ಈ ರೀತಿ ಜ್ಯೂಸ್ ಕುಡಿತು ಅಂದರೆ ಇದ್ರ ಸುಖನೇ ಬೇರೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.